ಇಟ್ಕೊಂಡು ನಡೆಸ್ತೀರಾ ಸರ್ಕಾರ? ಏಯ್ ಅಶೋಕ, ಏನಕ್ಕೋ ಬದುಕಿದ್ಯಾ? ಅಪೋಸಿಷನ್ ಲೀಡರ್, ಯಾಕೋ ಬಾಯಿ ಇಲ್ವಾ? ನೀನೊಬ್ಬ ಅಪೋಸಿಷನ್ ಲೀಡರಾ? ಯಾಕಿದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಯಾಕೋ ಮಾಡ್ತಲ್ಲ ಅಶೋಕ? ಯಾಕೆ ಮಾಡ್ತಲ್ಲ ಬಿಜೆಪಿ? ಯಾಕೆ ಒಬ್ರು ಮಾತಾಡ್ತಾ ಇಲ್ಲ? ವೇರ್ ಇಸ್ ಜೆಡಿಎಸ್? ಕುಮಾರಣ್ಣ ಎಲ್ಲಿ? ಯಾಕೆ ಕುಮಾರಣ್ಣ ಸುಮ್ಮನೆ ಇದಾರೆ? ಎಲ್ಲಾ ವಿಚಾರಕ್ಕೂ ಮೂಗ್ ತೋರಿಸೋ ಕುಮಾರಣ್ಣ, ನಿಖಿಲ್ ಕುಮಾರಸ್ವಾಮಿ ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಧರ್ಮಸ್ಥಳದಲ್ಲಿ ಹೋಗಿ ಪ್ರಮಾಣ ಮಾಡಕ್ ಸಾಕಲ್ವಾ? ಅಲ್ಲೇನಾದ್ರೂ ಅತ್ಯಾಚಾರ ಆಯ್ತು ಅಂತಂದ್ರೆ, ಬಡವ್ರ ಮಕ್ಕಳ ಮೇಲೆ ಅತ್ಯಾಚಾರ ಆಗಿ ಕೊಲೆಗಳಾಯ್ತು ಅಂತಂದ್ರೆ ನೀವ್ ಯಾರು ಮಾತಾಡಲ್ಲ ಎಲ್ಲ. ಯಾಕಂದ್ರೆ ಟೈಮ್ ಪಾಸ್ ರಾಜಕಾರಣಿಗಳಲ್ವಾ? ಬುಳ್ಳೆ ಬಿಟ್ಟು 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 ನಮ್ ಜನ ಸುತ್ಕೊಂಡು ನೋಡೋ ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ. ಅಪ್ಪ ದೊಡ್ಡ ನಮಸ್ಕಾರ ಗುರು. ಈ ದೇಶ ಬಿಟ್ಬಿಟ್ಟು ಎಲ್ಲಾರು ಥರ್ಡ್ ವರ್ಲ್ಡ್ ಕಂಟ್ರಿಗೆ ಹೋಗ್ಬಿಟ್ಟು ಇರೋ ಬರೋ ಆಸ್ತಿನೆಲ್ಲ ಸೀದ್ಬಿಟ್ಟು ಎಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡೋಣ ಅಂತ ಖಂಡಿತ ನನಗೆ ಅನಿಸ್ತಾ ಇದೆ. ಇಷ್ಟು ಕೆಟ್ಟ 360 ವರ್ಷ ಬ್ರಿಟಿಷ್ ಜೊತೆ ಗುಲಾಮ್ಗಿರಿಲಿ ಬದುಕಿ ಕೇವಲ 78 ವರ್ಷಕ್ಕೆ ಮನಸ್ತೃಪ್ತಿ ಆಗ್ಬಿಡ್ತು. ಈ ದೇಶದಲ್ಲಿ, ಈ ಮಂಡಲ್ ಬದುಕ್ತಾ ಇದ್ದೀವ? ಈ ಪಾಪಿಗಳ ಲೋಕದಲ್ಲಿ, ಈ ಪಾಪಿ ಮುಂಡೆವುಗಳಲ್ಲಿ ಬದುಕ್ತಾ ಇದ್ದೀರಾ? ಸಂಬಳ ತಗೊಂಡು ದ್ರೋಹ ಮಾಡುವಂತ ಪೊಲೀಸ್ ಇಲಾಖೆ, ಓಟ್ ತಗೊಂಡು ಟ್ಯಾಕ್ಸ್ ಕಟ್ಟಿದ ಮೇಲೆ ದ್ರೋಹ ಮಾಡುವಂತ ರಾಜಕಾರಣಿಗಳು, ಎಂತ ಬದುಕಿದು? ಮೂಕರಾಗಿ ತಮ್ಮ ವೇದನೆಯನ್ನ ಸಮಾಜದಲ್ಲಿ ಅದ್ಯಾವುದೋ ಫೇಸ್ಬುಕ್ ಅಲ್ಲೋ ಬೈಕಂಡ್ ಪಾಪ ಜನ ಮೆಸೇಜ್ ಹಾಕ್ತಾರೆ. ಅವ್ರಿಗೂ ಫ್ರಸ್ಟ್ರೇಷನ್. ಏನ್ ಮಾಡಕ್ಕಾಗ್ತದೆ? ಏನೇ ಸ್ನೇಹಿತರೆ, ಈ ಎಲ್ಲಾ ವಿಚಾರ ಹೇಳುತ್ತಾ ತುಂಬಾ ನೋವಾಗ್ತಾ ಇದೆ. ಎಲ್ರಿ ಆಗತ್ತೆ? ಎಲ್ರಿ ಆಯ್ತು? 3000ಕ್ಕೂ ಹೆಚ್ಚು ಹೆಣ್ಮಕ್ಳು ಅಂತಾರೆ ಈ ಕಡೆ ಹಾಸನದ ಕಡೆ. ಹಾಸನದ ಮಹಾನ್ MP ಮಾಡಿದ್ದು ಆರಾಮಾಗಿ ಜೈಲಲ್ಲಿ ಊಟ ಮಾಡ್ಕೊಂಡವನೆ. ನಮ್ಗೆ ನಾಚಿಕೆ ಆಯ್ತು. ಮೊನ್ನೆ ಜೈಲ್ಗೆ ಹೋದಾಗ ನನಗೆ ನಾಚಿಕೆ ಆಯ್ತು. ಆರಾಮಾಗಿ ಓಡಾಡ್ಕೊಂಡವನು. ಏನ್ ಮಾಡಕ್ಕದ? ಆರಾಮಾಗಿ ಅವ್ರೆ. ಈಗ ನೋಡಿದ್ರೆ ಇನ್ನೊಂದ್ಸತಿ CM ಆಗ್ಬೇಕು ಅಂತ ಅವರೇ ಕುಟುಂಬರು ಹೇಳ್ಕೊಂತಾರೆ. ಇಲ್ಲಿ ನೋಡಿದ್ರೆ ಧರ್ಮಸ್ಥಳದಲ್ಲಿ ದೇವರಾಣೆ ಇಂಥ ಅನ್ಯಾಯ ಮಾತ್ರ ಎಲ್ಲಿ ಯಾವುದೇ ಪ್ರಪಂಚದಲ್ಲಿ ಯಾವುದೇ ಭಾಗದಲ್ಲಿ ನಡೆದಿಲ್ಲ ಬಿಡುಗರು. ಈ ತರ ಅಲ್ಲ, ರೇಪ್ ಮಾಡಿ ಅಟ್ಲೀಸ್ಟ್ ನಿಮ್ಮ ತೀಟೆ, ನಿಮ್ಮ ಕಾಮಾತ್ಮವನ್ನ ತೀರ್ಸ್ಕೊಂಡ್ರಲ್ಲ, ಆ ಹೆಣ್ಣು ಮಕ್ಕಳನ್ನ ಹಂಗೆ ಬಿಡ್ಬೋದಾಗಿತ್ತಲ್ವಾ? ಏನಾಗ್ಬಿಡ್ತಾ ಇತ್ತು? ಅವ್ರನ್ನ ಜೀವಂತವಾಗಿ ಅವ್ರನ್ನ ಕೊಂದು, ಆ ಧರ್ಮಸ್ಥಳ ಮಂಜುನಾಥ ನೋಡಿಲ್ವಾ? ಅವನಿಗೆ ಆ ಧರ್ಮಸ್ಥಳ ಮಂಜುನಾಥನ್ಗೆ ಬೇಜಾರಾಗ್ಬಿಟ್ಟಿದೆ. ಆ ಧರ್ಮಸ್ಥಳ ಮಂಜುನಾಥನ್ಗೆ ಬೇಜಾರಾಗಿದೆ. ಆ ದೇವ್ರ ಇದಾನೆ, ಆ ಅಣ್ಣಪ್ಪ ಇದಾನೆ, ಅವ್ರಿಬ್ಬರಿಗೂ ಬೇಜಾರಾಗಿದೆ. ಹಂಗಾಗಿನೇ ಭೀಮನ್ ಕಳ್ಸವ್ರೆ, ನನ್ ಕೈಯಲ್ಲಿ ಉಗಿಸ್ತಾವ್ರೆ. ಬರ್ಲಾ